ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು. ಮಾನ್ಯ ಅತಿಥಿಗಳೇ, ಗೌರವಾನ್ವಿತ ಗುರುಗಳೇ, ಪ್ರಿಯ ಸಹಪಾಠಿಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇಂದು ಆಗಸ್ಟ್ 15. ಈ ದಿನವನ್ನು ನಾವು ಕೇವಲ ಆಚರಿಸುವುದಿಲ್ಲ, ಅದನ್ನು ಅನುಭವಿಸುತ್ತೇವೆ ಮತ್ತು ಗೌರವಿಸುತ್ತೇವೆ. 1947ರ ಈ ದಿನ ಸಾವಿರಾರು ವರ್ಷಗಳ ಗುಲಾಮಗಿರಿ ತೆರೆಬಿದ್ದು ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮನಾಗುವುದೇ. ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಇವರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ವೀರು. 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಬಲಿದಾನವಾದರು. ಅವರ ಧೈರ್ಯ ಇಂದಿಗೂ ನನ್ನ ಹೃದಯದಲ್ಲಿ ಜೀವಂತವಾಗಿದೆ. ಹಾಗೂ ನಮ್ಮ ಮೌಲಾನಾ ಮಹಮೂದ್ ಅಲ್ ಹಸನ್ ಮದ್ನಿ ರಹಮತುಲ್ಲಾ ಅಲೈ ಶೇಖುಲ್ ಹಿಂದ್ ಇವರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದು ಜಮಿಯತುಲ್ ಉಲಮಾಯ್ ಹಿಂದ್ ಮೂಲಕ ಕ್ರಾಂತಿ ಸಂದೇಶವನ್ನು ಹಂಚಿದರು. ಇಸ್ಲಾಮಿಕ್ ಮೌಲ್ಯಗಳನ್ನು, ಸತ್ಯ, ಶಾಂತಿ ಮತ್ತು ನ್ಯಾಯವನ್ನು ಒತ್ತಿ ಹೇಳುವಂತೆ ನಮ್ಮ ಸ್ವಾತಂತ್ರ್ಯವು ಈ ಇಸ್ಲಾಮಿಕ್ ಮೌಲ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಬನ್ನಿ ನಮ್ಮ ದೇಶದ ಪ್ರಗತಿಗಾಗಿ ಕೈ ಜೋಡಿಸಿ ಪ್ರಜಾಪ್ರಭುತ್ವದ ಈ ಇಸ್ಲಾಮಿಕ್ ಮೌಲ್ಯಗಳನ್ನು ಕಾಪಾಡೋಣ. ಇಷ್ಟು ಹೇಳಿ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್.